ನೀವೇನಾದರೂ ಸಂಜೆ ತಿಂಡಿಗೆ ಅಂತ ರುಚಿಯಾಗಿರೋ ಡಿಫ್ರೆಂಟ್ ಆಗಿರೋ ಹಾಗೇನೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡದೇ ಇರೋವಂಥ ತಿಂಡಿನ ಟ್ರೈ ಮಾಡಬೇಕು ಅಂತಿದ್ರೆ ಇವತ್ತಿನ ನಮ್ಮ ರೆಸಿಪಿನ ಕಂಪ್ಲೀಟಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, K15 ಫ್ಲೇವರ್ಸ್ಗೆ ಸ್ವಾಗತ. ಬನ್ನಿ ಎಣ್ಣೆಯಲ್ಲಿ ಕರಿದೇನೆ ಪಾಪಡ್ ಬೈಟ್ಸ್ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಬಾಣಲೆಗೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಅಂದಮೇಲೆ ಇದಕ್ಕೆ 1 ಟೀ ಸ್ಪೂನ್ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ, 1/4 ಕಪ್ ಈರುಳ್ಳಿ ಹಾಕಿ ಈರುಳ್ಳಿ ಸಾಫ್ಟ್ ಆಗೋ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಫ್ರೈ ಮಾಡಿ. ಹೀಗೆ ಈರುಳ್ಳಿ ಕಲರ್ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದ್ದಂಗೆನೆ 1 ರಿಂದ 2 ಟೀ ಸ್ಪೂನ್ ಸ್ವೀಟ್ ಕಾರ್ನ್, 1/4 ಕಪ್ ತೆಳುವಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್, 1/4 ಕಪ್ ಬೀನ್ಸ್, 1/4 ಕಪ್ ಕ್ಯಾಬೇಜ್ ಹಾಕಿ ಸ್ವಲ್ಪ ಬಾಡಿಸಿ. ಈ ತರಕಾರಿನೆಲ್ಲ ಹಾಕಿದ ಮೇಲೆ ನೀವು 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಬಾಡಿಸಿದ್ರೆ ಇದು ಉಪ್ಪನ್ನು ಚೆನ್ನಾಗಿ ಹೀರ್ಕೊಂಡು ಬೇಗ ಫ್ರೈ ಆಗಿಬಿಡತ್ತೆ. ಈ ತರಕಾರಿ ಎಲ್ಲ ಹೀಗೆ ಎಣ್ಣೆನಲ್ಲೇ ಸಾಫ್ಟ್ ಆಗಿ ಬೆಂದ ಮೇಲೆ 1/4 ಟೀ ಸ್ಪೂನ್ ಅರಿಶಿಣ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಕಪ್ ಆಗೋಷ್ಟು ಬೇಯಿಸಿ ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ, 2 ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಈ ಸ್ಟಫಿಂಗ್ ರೆಡಿ ಆಗಿದೆ. ಇದನ್ನು ಕಂಪ್ಲೀಟಾಗಿ ಆರೋದಕ್ಕೆ ಬಿಡಿ. ಈ ಪಾಪಡ್ ಬೈಟ್ಸ್ ಮಾಡೋದಕ್ಕೆ ನಾನಿಲ್ಲಿ 2 ಥರದ ಹಪ್ಪಳ ತೊಗೊಂಡಿದ್ದೀನಿ. ಉದ್ದಿನ ಹಪ್ಪಳ ಹಾಗೇನೆ ಹಲಸಿನಕಾಯಿ ಹಪ್ಪಳ. ಮನೆಯಲ್ಲಿ ನೀವು ಯಾವ ಹಪ್ಪಳ ಇದ್ರೂ ಅದನ್ನು ಬಳಸ್ಬೋದು. ನಂತರ ಯಾವುದಾದ್ರೂ ಪ್ಲೇಟಲ್ಲಿ ನೀರು ಹಾಕಿ ಅದರಲ್ಲಿ ನೀವು ತೊಗೊಂಡಿರೋ ಹಪ್ಪಳನ ಡಿಪ್ ಮಾಡಬೇಕು. ಒಂದು 30 ಸೆಕೆಂಡ್ಸ್ ಆದಮೇಲೆ ಹಪ್ಪಳ ಸಾಫ್ಟ್ ಆಗ್ತಾ ಬರುತ್ತೆ. ತುಂಬ ಹೊತ್ತಿನ ತನಕ ಹಪ್ಪಳನ ನೀರಲ್ಲೇ ಇಟ್ಟಿರಬೇಡಿ. ಇದು ತುಂಬ ಸಾಫ್ಟ್ ಆಗಿಬಿಟ್ರೆ ಫೋಲ್ಡ್ ಮಾಡ್ತಾ ಹರಿದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಫೋಲ್ಡ್ ಮಾಡೋದಕ್ಕೆ ಬರ್ತಾ ಇದೆ ಅಂತ ಇದ್ದಂಗೆನೆ ಇದನ್ನು ನೀರಿಂದ ತೆಗೆದು 2 ಸೈಡನ್ನು ಕಾಟನ್ ಬಟ್ಟೆಯಲ್ಲಿ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಎಕ್ಸ್ಟ್ರಾ ನೀರನ್ನು ತೆಗಿಬೇಕು. ಇದಾದ್ಮೇಲೆ ನಾವೇನು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ತಣ್ಣಗಾಗಿರುತ್ತೆ. ಅದನ್ನು ಈ ಹಪ್ಪಳದ ಮಧ್ಯೆ ಇಟ್ಟು ಹೀಗೆ 4 ಸೈಡನ್ನು ನೀಟಾಗಿ ಫೋಲ್ಡ್ ಮಾಡಬೇಕಾಗತ್ತೆ. ಇದೇ ರೀತಿ ನಿಮ್ಗೆ ಎಷ್ಟು ಪಾಪಡ್ ಬೈಟ್ಸ್ ಬೇಕಾಗತ್ತೋ ಅಷ್ಟಕ್ಕೂ ಸ್ಟಫ್ ಮಾಡಿ ರೆಡಿ ಇಟ್ಕೊಳ್ಳಿ. ಹಾಗೇನೆ ಈ ಹಲಸಿನಕಾಯಿ ಹಪ್ಪಳದಲ್ಲೂ ನಾನು ಪಾಪಡ್ ಬೈಟ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀರಲ್ಲಿ ಡಿಪ್ ಮಾಡಿ ಸ್ವಲ್ಪ ಫೋಲ್ಡ್ ಮಾಡೋದಕ್ಕೆ ಬಂದಮೇಲೆ ನೀರಿಂದ ತೆಗೆದು ಕಾಟನ್ ಬಟ್ಟೆಯಲ್ಲಿ ಪ್ರೆಸ್ ಮಾಡಿ ಸ್ಟಫ್ ಮಾಡಿದ್ದೀನಿ. ಉದ್ದಿನ ಹಪ್ಪಳಕ್ಕಿಂತ ಈ ಹಲಸಿನಕಾಯಿ ಹಪ್ಪಳ ನೆನೆಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ ಅಷ್ಟೇ. ಹೀಗೆ ಎಲ್ಲ ಪಾಪಡನ್ನು ಫೋಲ್ಡ್ ಮಾಡಿ ರೆಡಿ ಆದಮೇಲೆ ಬೇಕಿಂಗ್ ಟ್ರೇಯಲ್ಲಿಟ್ಟು ಪ್ರೀ ಹೀಟೆಡ್ ಅವನ್ನಲ್ಲಿ 12 ರಿಂದ 15 ನಿಮಿಷ 180 ಡಿಗ್ರಿನಲ್ಲಿ ಇದನ್ನು ಬೇಕ್ ಮಾಡಬೇಕು. ನೋಡಿ, ಇದಿವಾಗ ಕಂಪ್ಲೀಟಾಗಿ ಬೇಕಾಗಿದೆ. ಫಸ್ಟಿಗೆ ತೋರಿಸ್ತಾ ಇರೋದು ಉದ್ದಿನ ಹಪ್ಪಳದಿಂದ ಮಾಡಿರೋ ಪಾಪಡ್ ಬೈಟ್ಸ್. ಕಲರ್ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಸೈಡು ಪರ್ಫೆಕ್ಟಾಗಿ ಬೇಕಾಗಿದೆ. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು ಹಲಸಿನಕಾಯಿಂದ ಮಾಡಿರೋ ಪಾಪಡ್ ಬೈಟ್ಸ್. ಉದ್ದಿನ ಹಪ್ಪಳಕ್ಕೆ ಕಂಪೇರ್ ಮಾಡಿದರೆ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಇವಾಗ 2 ಥರ ಹಪ್ಪಳದಲ್ಲೂ ಮಾಡಿರೋ ಪಾಪಡ್ ಬೈಟ್ಸ್ ರೆಡಿಯಾಗಿದೆ. ಹೆಚ್ಚಾಗಿ ಇದನ್ನು ಎಣ್ಣೆನಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿ ಸರ್ವ್ ಮಾಡ್ತಾರೆ. ಆದರೆ ಡಯಟ್ ಕಾನ್ಷಿಯಸ್ ಇರೋರು ಹಾಗೆ ಚಿಕ್ಕ ಮಕ್ಕಳಿಗೆ ಎಣ್ಣೆ ತಿಂಡಿ ಕೊಡೋಕ್ಕೆ ಇಷ್ಟಪಡದೇ ಇರೋರು ಈ ರೀತಿ ಬೇಕ್ ಮಾಡಿ ಕೊಟ್ಟರೆ ಹೆಲ್ದಿಯಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಾವಿಲ್ಲಿ 2 ಥರದ ಹಪ್ಪಳದಿಂದನೂ ಪಾಪಡ್ ಬೈಟ್ಸ್ ಮಾಡಿ ತೋರಿಸಿದ್ದೀವಿ. ನೀವು ನಿಮ್ಮ ಮನೇಲಿರೋಂಥ ಹಪ್ಪಳದಿಂದ ಪಾಪಡ್ ಬೈಟ್ಸ್ ಮಾಡಿ ಹೇಗಿತ್ತು ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಇನ್ನಷ್ಟು ಇದೇ ಥರದ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.